ಏನಕ್ಕ ನೀನು ಎಲ್ಲರೂ ಸಣ್ಣ ಆಗಬೇಕು ಅಂತ ಏನೇನೋ ಕಸರತ್ತು ಮಾಡ್ತಿರ್ತಾರೆ. ನಾನು ಸಣ್ಣ ಆಗಿದ್ದೀನಿ ಅಂತ ನೀನು ಕೊರಗ್ತಿದ್ಯಲ್ಲ. ನಾನು ಡಯಟ್ ಮಾಡ್ತಾ ಇದ್ದೀನಿ. ಹೇಗೆ ಕಾಣ್ತಿದ್ದೀನಿ ಈಗ? ಚೆನ್ನಾಗಿದೆಯಾ ಅಕ್ಕ? ನಾನು ಒಂದು ಗಿಡನ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀನೇ ನೀರು ಹಾಕಬೇಕು. ಇವಳಿಗೆ ಸಹಾಯ ಮಾಡು ಅಂತ ಹೇಳಿದ್ರೆ ಮಾಡೋದೇ ಇಲ್ಲ ಅಂತಾಳೆ. ಮಯೂರಿ, ಬಾ ದೊಡ್ಡಮ್ಮನ ಹತ್ರ ಮಾತಾಡು. ಹೋಗ್ಲಿ ಬಿಡು ಸ್ವಾತಿ, ಅವಳು ನಾಚ್ಕೋತಾ ಇದ್ದಾಳೆ. ನಿನ್ನ ಹತ್ರ ಏನು ನಾಚಿಕೆ ಅಕ್ಕ? ಬಾ ಮಯೂರಿ. ನಮಸ್ಕಾರ. ನಮಸ್ಕಾರನ? ಕಾಲಿಗೆ ಬಿದ್ದು ದೊಡ್ಡಮ್ಮನಿಂದ ಆಶೀರ್ವಾದ ತಗೋ. ಹೋಗ್ಲಿ ಬಿಡು ಸ್ವಾತಿ, ನನ್ನ ಪರಿಚಯ ಇಲ್ಲ ಅಲ್ಲ, ಹೋಗ್ತಾ ಹೋಗ್ತಾ ಹೊಂದ್ಕೋತಾಳೆ. ಅಷ್ಟು ದೂರದಿಂದ ನಮ್ಮ ಮನೆಗೆ ಮೊದಲನೇ ಸಲ ದೊಡ್ಡಮ್ಮ ಬಂದಿದ್ದಾರೆ. ಅಟ್ಲೀಸ್ಟ್ ಇವರ ಹಾಗೆ ನೂರು ಕಾಲ ಚೆನ್ನಾಗಿ ಬಾಳಮ್ಮ. ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಟಿಯಮ್ಮ. ಅಂದರೆ ನಾನು ಸಣ್ಣ ಮಗುವಾಗೇ ಇರಬೇಕಿತ್ತ? ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ನಿನ್ನ ಮಗಳು. ಬಾ ಅಕ್ಕ, ನೀನು ನೀರು ಹಾಕುವಂತೆ ನಾನು ಗಿಡನ ನೆಟ್ಬಿಡ್ತೀನಿ. ಬಾ. ಮೇಡಮ್, ನೀವೇನು ಮಾಡ್ತಿದ್ದೀರಿ? ಒಳಗೆ ಹೋಗಿ. ಬಾ ಅಕ್ಕ. ಹೋಗ್ತಾ ಈ ಸೂಟ್ ಕೇಸ್ನು ಒಳಗಡೆ ಇಟ್ಬಿಡು. ಇವಳು ಇದ್ದಕ್ಕಿದ್ದಾಗೆ ಯಾಕೆ ಬರಕ್ಕೆ ಹೇಳಿದ್ಲು? ಇಲ್ಲಿ ನೋಡಿದ್ರೆ ಏನೂ ಇಲ್ವೇನೋ ಅನ್ನೋ ಥರ ಮಾತಾಡ್ತಿದ್ದಾಳೆ. ಖಂಡಿತ ಇವಳು ಯಾವುದೋ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದಾಳೆ. ಏನೋ ಸಮಸ್ಯೆ ಇದೆ ಇವಳಿಗೆ. ಸ್ವಾತಿ, ಗಿಡ ನೆಡೋ ಹುಚ್ಚಿನ್ನೂ ಬಿಟ್ಟಿಲ್ವ ನಿನಗೆ? ಇದು ಎಷ್ಟು ಗಿಡ ನೆಡ್ತೀಯ? ಬಹುಶಃ ಇದು ನಾನು ನೆಡೋ ಕೊನೆ ಗಿಡವೇನೋ ಅಕ್ಕ.
ಬಿಟ್ಟಿದ್ದಾರೆ. ನಾನು ಏನು ಮಾಡಲಿ ಈಗ? ಫೇರ್ವೆಲ್ ಪಾರ್ಟಿ ಮುಗಿದ್ಮೇಲಾದ್ರೂ ಹೋಗ್ಬೋದಿತ್ತಲ್ವಾ? ಏನ್ ಮಾಡ್ಲಿ ಈಗ? ನೋಡು, ಅರ್ರೇ, ಇದು ನಾನು ಹಾಕೊಳ್ತಿದ್ದ ಕ್ಲಿಪ್ಪು. ಈ ಬಳೆ ನಾವು ಜಾತ್ರೆಯಲ್ಲಿ ತಗೊಂಡಿದಲ್ವಾ? ಅಯ್ಯೋ ಅಕ್ಕ, ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ಯಾ. ನೀನ್ ಬಳಸಿದ ವಸ್ತು ಕೂಡ ಹಾಗೇ ಇಟ್ಕೊಂಡಿದ್ದೀನಿ ನಾನು, ಗೊತ್ತಾ? ಮಯೂರಿ ನೋಡು, ನಮ್ಮಕ್ಕ ನಾನು ಬಳಸಿದ ವಸ್ತುಗಳೆಲ್ಲ ಹೇಗೆ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಮೇಘನು ಆಗಾಗ ಹೇಳ್ತಾ ಇರ್ತಾಳೆ, ಈ ಹಳೆಯ ವಸ್ತುಗಳನ್ನೆಲ್ಲ ಯಾಕಮ್ಮ ಇನ್ನೂ ಇಟ್ಕೊಂಡಿದ್ಯಾ ಅಂತ. ನೆನಪುಗಳಲ್ಲಿರೋ ಸುಖ ಅವಳಿಗೇನು ಗೊತ್ತು ಅಲ್ವಾ? ಮೇಘ ಹೇಗಿದ್ದಾಳ ಅವಳು? ಉದ್ದಕ್ಕಿದ್ದಾಳ, ಗಿಡ್ಡಕ್ಕಿದ್ದಾಳ, ತೆಳ್ಳಗಿದ್ದಾಳ, ಗುಂಡಕ್ಕಿದ್ದಾಳ, ಹೇಗಿದ್ದಾಳೆ? ನಮ್ಮ ಮಯೂರಿ ಥರ ಇದ್ದಾಳೆ. ಅದೇ ಚೆಲುವು, ಅದೇ ಮುಗ್ಧತೆ. ಮಯೂರಿ, ಬಾಮ್ಮ ಇಲ್ಲಿ, ಬಾ ಇಲ್ಲಿ, ಬಾ ಬಾ ಮಯೂರಿ, ಬಾ. ನಿನ್ಗೋಸ್ಕರ ನಾನು ಏನೋ ತಂದಿದ್ದೀನಿ. ಏನಿರ್ಬೋದು ಹೇಳು? ನೋಡು, ಸಲ್ವಾರ್ ಬಟ್ಟೆ ನಿನಗೋಸ್ಕರ ಹುಡುಕಿ ತಗೊಂಬಂದೆ. ತಗೋ. ಥ್ಯಾಂಕ್ಸ್. ನಾನು ಸಲ್ವಾರ್ ಕಮೀಸ್ ಹಾಕಲ್ಲ. ಅಲ್ಲ, ನಿತ್ಯಕ್ಕೆ ಉಪಯೋಗಿಸ್ದೇ ಇದ್ರು ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಉಪಯೋಗಿಸ್ಬೋದಲ್ಲಮ್ಮ? ಇಲ್ಲ, ನಂಗೆ ಇದೆಲ್ಲ ಇಷ್ಟ ಇಲ್ಲ, ನಾನು ಹಾಕೋದಿಲ್ಲ. ಮಯೂರಿ, ಇಷ್ಟು ದೂರದಿಂದ ಇಷ್ಟು ಪ್ರೀತಿಯಿಂದ ತಂದಿರೋದನ್ನ ಬೇಡ ಅಂದ್ರೆ ದೊಡ್ಡಮ್ಮಂಗೆ ಬೇಜಾರಾಗಲ್ವಾ? ಕೊಡಕ್ಕೆ ನಾನು ಇದನ್ನ ಹೊಲಿಸಿ ಯಾವುದಾದ್ರೂ ಹಬ್ಬಕ್ಕೆ ಇವಳಿಗೆ ಹಾಕಿಸ್ತೇನೆ. ಎಷ್ಟು ಚೆನ್ನಾಗಿದೆ ಕಲರು. ಎಲ್ಲಿಂದ ತಗೊಂಡ್ರಿ? ನಮ್ಮೂರಲ್ಲೇ ತಂದೆ. ಹೌದಾ? ತುಂಬಾ ಚೆನ್ನಾಗಿದೆ, ಇವಳಿಗೆ ಸೂಟ್ ಆಗುತ್ತೆ. ಬನ್ನಿ ಅಕ್ಕ, ತಿಂಡಿ ಮಾಡೋಣ. ಬಾ ಬಾ. ಅಕ್ಕ, ನಿನಗಿಷ್ಟ ಅಂತ ಪುಳಿಯೋಗರೆ ಮಾಡಿದ್ದೀನಿ. ಕೂತ್ಕೋ ಬಾ. ಮಮ್ಮ, ಎಲ್ಲಿ ಪುಳಿಯೋಗರೆ ಮಾಡಿದ್ಯಾ? ನಿನಗೆ ಗೊತ್ತಿಲ್ವಾ ನಂಗೆ ಇಷ್ಟ ಇಲ್ಲ ಅಂತ? ನಿನ್ನ ದೊಡ್ಡಮ್ಮಂಗೆ ತುಂಬಾ ಇಷ್ಟ ಅಂತ ಮಾಡಿದ್ದೀನಿ. ಬಡಿಸ್ಲಾ? ಹ್ಞೂ. ಕೊಡು ಸ್ವತಿ, ನಾನು ನಿನಗೆ ಬಡಿಸ್ತೀನಿ. ಅಯ್ಯೋ, ಅಷ್ಟೊಂದ ಸಾಕು. ತಿನ್ನು, ನೀ ಎಷ್ಟು ತಿಂತಿದ್ದಿ ಅಂತ ನನಗೆ ಗೊತ್ತು. ಬಡಿಸ್ಲಮ್ಮ ನಿಂಗೆ? ಸಾಕು. ಎಷ್ಟೊಂದು ದಿವಸ ಆಗಿತ್ತೆ ನೀನು ತಿನ್ನಿಸಿ. ತಗೋತೀನಿ.
ಚೆನ್ನಾಗಿ ಮಾಡಿದ್ಯಾ. ಅಕ್ಕ, ತಿಂಡಿ ಆದ್ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಆಮೇಲೆ ಆಚೆ ಹೋಗೋಣ. ಎಲ್ಲಿಗೆ? ಆಚೆ ಸುತ್ತಾಡ್ಕೊಂಡು ಬರೋಣ. ಇವತ್ತು ರಾತ್ರಿ ನಾನು ಹೊರಡ್ತಾ ಇದ್ದೀನಿ. ಅವೆಲ್ಲ ಏನಿಲ್ಲ, ಇಷ್ಟು ವರ್ಷ ಆದ್ಮೇಲೆ ಬರಲ್ಲ ಬರಲ್ಲ ಅಂತ ಮನೆಗೆ ಬಂದಿದ್ಯಾ, ಇಷ್ಟು ಬೇಗ ಬಿಟ್ಬಿಡ್ತೀನ ನಿನ್ನ? ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ, ಹೇಳಿದ್ನಲ್ಲ, ಆ ಮಾತಿಗೆ ಬೇಡ. ಸರಿ, ನೀನೀಗ ನನ್ನ ಕರ್ಸಿದ ವಿಷಯ ಏನು? ತಗೊಳ್ಳಿ, ಮಾತಾಡಿ. ಹಲೋ ಅಮ್ಮ, ಹೇಳು ಮೇಘ. ಅಮ್ಮ, ನಿಮ್ಮ ಮನೇಲಿ ಇಲ್ದಲೆ ನನ್ಗೊಂಥರ ಆಗ್ಬಿಟ್ಟಿದೆ. ಬೇಗ ಹೊರಟ್ಬಿಟ್ಟು ಬಂದ್ಬಿಡಮ್ಮ. ಅಲ್ಲ ಕಣೆ, ನಾನು ಇವತ್ತು ತಾನೇ ಬಂದಿದ್ದೀನಿ. ಹೊರಟು ಬಾ ಅಂದರೆ ಹೇಗೆ? ಚಿಕ್ಕಮ್ಮನ್ನ ಮಾತಾಡ್ಸೋದು ಬೇಡವಾ? ಅವ್ರು ಬೇಜಾರು ಮಾಡ್ಕೊಳಲ್ವಾ ಹೇಳು? ಸರಿ, ಆದರೆ ಬೇಗ ಬಾ. ಆಯ್ತು, ಬರ್ತೀನಿ. ಅಮ್ಮ, ಚಿಕ್ಕಮ್ಮ ಹೇಗಿದ್ದಾರೆ? ಮಯೂರಿ ಹೇಗಿದ್ದಾಳೆ? ಚಿಕ್ಕಮ್ಮ, ಮಯೂರಿ ಎಲ್ಲ ಚೆನ್ನಾಗಿದ್ದಾರೆ. ಬಂದ ತಕ್ಷಣ ನಿಂದೇ ಮಾತು, ಮೇಘ ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ. ಸರಿ, ಫೋನ್ ಮಾಡಿದ್ಯಾಕೆ? ಏನು ವಿಷಯ? ನನ್ನ ಮಗಳ ಧ್ವನಿನಲ್ಲಿ ಯಾಕೋ ಗಾಬರಿ ಕಾಣಿಸ್ತಾ ಇದೆ. ಅಮ್ಮ, ನಿನ್ನ ಫೇರ್ವೆಲ್ ಪಾರ್ಟಿಗೆ ಅಂತ ಸೀರೆ ಬ್ಲೌಸು ಎಲ್ಲ ತೆಗೆದಿಟ್ಟಿದ್ಯಲ್ಲ, ಹಾಂ, ಅದನ್ನು ಹಾಕೊಂಡು ನೋಡಿದೆ. ಎಲ್ಲ ಸರಿಗಿದೆ. ಆದರೆ ಏನಾದರೆ? ಅಮ್ಮ, ಅದಕ್ಕೆ ಬೇಕಾದ ಒಳಉಡುಪು ನಾಳೆ ಬರ್ತೀನಲ್ಲ, ಹೋಗಿ ತಗೊಂಬಂದ್ಬಿಡೋಣ. ಸರಿ ಅಮ್ಮ. ನೋಡು, ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡು, ಚಿಂಟುನ ಸರಿಯಾಗಿ ನೋಡ್ಕೊ, ಬಿಸಿಲಲ್ಲಿಬ್ರು ಓಡಾಡಬೇಡಿ, ಗೊತ್ತಾಯ್ತಾ? ಸರಿ, ಯೋಚನೆ ಮಾಡಬೇಡ. ಮೇಘ, ಅಪ್ಪನ ಬಟ್ಟೆ ಎಲ್ಲ ಸ್ವಲ್ಪ ಇಸ್ತ್ರಿ ಮಾಡಿಟ್ಬಿಡಮ್ಮ. ಅವ್ರು ಊಟಕ್ಕೆ ಕೂತ್ಕೊಳ್ಳುವಾಗ ಪಕ್ಕದಲ್ಲೇ ಇದ್ದು ಏನು ಬೇಕು ಏನು ಬೇಡ ಎಲ್ಲ ವಿಚಾರಿಸ್ಕೊ. ಸರಿ ಅಮ್ಮ. ಅಷ್ಟೇ ಅಲ್ಲಮ್ಮ? ಆಮೇಲೆ ಮಾಡ್ತೀನಿ ಆಯ್ತಾ? ಸರಿಯಾಗಿ ತಿಂಡಿ ತಿನ್ನಲಿಲ್ಲ, ಎದ್ದು ಬಂದ್ಬಿಟ್ಟೆ. ನಾನು ತಿನ್ನೋದೇ ಅಷ್ಟಕ್ಕ. ಬಾ ಕೂತ್ಕೋ. ಯಾಕೋ
ಸುಸ್ತಾದಳಂಗೆ ಕಾಣಿಸ್ತಿದ್ಯಾ? ಆರೋಗ್ಯವಾಗಿದ್ಯಾ ತಾನೆ? ನಾನು ಚೆನ್ನಾಗೇ ಇದ್ದೀನಕ್ಕ. ನನಗೇನಾಗಿದೆ? ನಿನ್ಗೆ ಯಾಕೆ ಹಾಗನ್ಸ್ತು? ಇಲ್ಲ, ಕೇಳಿದೆ. ಹೋಗ್ಲಿ ಬಿಡಕ್ಕ. ನಮ್ಮ ಬಾಲ್ಯದ ದಿನಗಳು ಎಷ್ಟು ಚೆನ್ನಾಗಿದ್ವಲ್ವಾ? ಆ ಊರು, ಆ ಕೆರೆ, ಆ ಬೆಟ್ಟಗಳು, ಆ ಸಮುದ್ರ. ಹಾಂ, ಆ ದೊಡ್ಡ ಆಲದ ಮರ ನೆನಪಿದೆ ನಿನಗೆ? ಯಾಕೆ ನೆನಪಿಲ್ಲ? ಅಲ್ಲಿ ಉಯ್ಯಾಲೆ ಕಟ್ಟಿ ಆಟ ಆಡ್ತಾ ಇದ್ವಲ್ವಾ? ಅಲ್ಲಿ ನೀನು ಕೀಚಲ್ ಧ್ವನಿಯಲ್ಲಿ ಹಾಡ್ತಾ ಎಲ್ಲರನ್ನೂ ಹೆದರ್ಸ್ತಾ ಇದ್ದಿದ್ದು ಅಲ್ಲೇ ತಾನೆ? ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ನಿಜ ನಿಜ. ಕುಂಟುಪಿಲ್ಲೆ, ರಂಗೋಲಿ, ಲಗೋರಿ, ಚೂರು ಚೆಂಡು. ಹುಣ್ಣಿಮೆ ದಿವಸ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಬೆಳ್ದಿಂಗಳು ಊಟ ಮಾಡ್ತಿದ್ವಲ್ಲ, ಆಗಿನ ಹರಟೆ, ಆ ನಗು ಮರೆಯೋಕ್ಕಾಗಲ್ಲ ಕಣೆ. ಆ ದಿನಗಳೆಲ್ಲ ಎಷ್ಟು ಬೇಗ ಕಳೆದೋಯ್ತಲ್ಲ. ಸಮಯ ಅನ್ನೋದಿದೆಯಲ್ಲ, ನಮ್ಮ ಜೀವನದಿಂದ ಏನೆಲ್ಲ ಕಿತ್ಕೊಂಡ್ಬಿಡುತ್ತಲ್ಲ. ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ. ಕಿತ್ಕೊಂಡ್ರೆ ನಾವು ಸುಮ್ಮನೆ ಇದ್ಬಿಡ್ಬೇಕಾ? ನಾವು ಚಾಲೆಂಜ್ ಮಾಡೋಣ. ಚಾಲೆಂಜ? ಆ ಹಳೆ ದಿನಗಳನ್ನ ಮರೆಸೋ ಹಾಗೆ ಇವತ್ತು ಕಳೆಯೋಣ. ನೀನು ಬೇಗ ರೆಡಿ ಆಗು, ಹೊರಗಡೆ ಹೋಗೋಣ ಬಾ. ಸ್ವಾತಿ, ಒಂದು ನಿಮಿಷ ನೋಡು. ಫೋನ್ ಮಾಡಿ ಅರ್ಜೆಂಟಾಗಿ ಬಾ ಅಂತ ಹೇಳ್ದೆಲ್ಲ, ಏನು ವಿಷಯ ಅಂತ ಇದುವರೆಗೂ ಹೇಳಲೇ ಇಲ್ಲ. ನೆನಪಾಯ್ತು. ಇವತ್ತು ನಮ್ಮ ಫ್ರೆಂಡ್ ಒಬ್ರಿದ್ದಾರೆ, ಅವ್ರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇದೆ ಸಂಜೆಗೆ. ಅಲ್ಲಿಗೆ ಹೋಗಬೇಕು. ಆದರೆ ಹೋಗೋಕ್ಕೆ ಮುಂಚೆ ಪಾರ್ಲರ್ಗೆ ಹೋಗಿ ಬ್ಯೂಟಿಫುಲ್ ಆಗಿ ರೆಡಿ ಆಗಿಬಿಡೋಣ. ನಾನು, ನೀನು, ಮಯೂರಿ. ಅಮ್ಮ, ನಿಂಗೊಂದು ವಿಷಯ ಹೇಳ. ಇನ್ನು ಸ್ವಲ್ಪ ಓವರ್ ಎಕ್ಸೈಟ್ ಆಗ್ತಿದೆ ಅಂತ ಅನ್ನಿಸ್ತಿಲ್ಲ ನಿಂಗೆ? ಇಲ್ಲಪ್ಪ, ಪಾರ್ಲರ್ ಹೋಗೋದ್ರಲ್ಲಿ ಎಕ್ಸೈಟ್ ಆಗೋದಂಥದ್ದು ಏನಿದೆ ಅಲ್ವಾ? ಸಿಂಧು, ಹೋಗಿ ಅಣ್ಣನ ಊಟಕ್ಕೆ ಬರಕ್ಕೆ ಹೇಳು. ನನ್ನ ಕೈಲಾಗಲ್ಲಪ್ಪ. ನನಗಂತೂ ಅವ್ರನ್ನ ಕಂಡ್ರೆ ತುಂಬ ಹೆದರಿಕೆ. ನೀವೇ ಹೋಗಿ ಕರೀರಿ. ನಾನಾ? ಇಲ್ಲಪ್ಪ, ಅಣ್ಣ ನೋಡಿದ್ರೆ ನಮಗೂ ಭಯ ಆಗುತ್ತೆ. ಏನು ಮಾತಾಡ್ತಿದ್ದೀರಾ ಅದಕ್ಕೆ ನೀವು? ನಿಮ್ಮ ಅಣ್ಣನ ಕಂಡ್ರೆ ನಿಮಗೆ ಹೆದರಿಕೆನಾ? ಏನು ಮಾಡೋದು? ಹಾಂ, ಈಗ ಮಾಡೋದು ಹೇಗೆ? ಹೇಗೆ? ಮೇಘನಿಗೆ ಹೇಳೋಣ, ಅವಳೇ ಕರ್ಕೊಂಡು ಬರ್ತಾಳೆ. ಒಳ್ಳೆ ಐಡಿಯಾ. ಏನ್ರಿ ಮೀನ್ ಏನ್ ಮಾತಾಡ್ಕೊತಿದ್ರಿ? ಅಣ್ಣ, ನಿಮ್ಮ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ ನಾವು. ನೀನ್ ನನ್ನ ಬಗ್ಗೆ ಮಾತಾಡಲ್ಲ ಬಿಡು. ಏನ್ರಿ ಅದು? ಹೋಗಿ ಮೇಘನ್ಗೆ ಹೇಳಿ ಏನಂತ? ಅಣ್ಣನ ಊಟಕ್ಕೆ ಬರ್ಬೇಕಂತೆ ಅಂತ. ಯಾಕೆ ನೀನ್ ಕರೆದ್ರೆ ನಿಮ್ಮ ಅಣ್ಣ ಊಟಕ್ಕೆ ಬರಲ್ವಾ? ನನಗೆ ಹೆದರಿಕೆ ಆಗುತ್ತ್ರಿ. ಯಾಕೆ ಅವ್ರಿಗೆ ಹುಲಿನ ಸಿಂಹನ ಅಲ್ವಾ? ಮತ್ತೆ ಅತ್ತಿಗೆ ಊರಿಗೆ ಹೋಗಿದ್ದು ಪಾಪ ಅಣ್ಣನ ಈ ಮನೇಲಿ ಯಾರೋ ಕೇಳೋರೇ ಇಲ್ದಾಗ ಆಗ್ಬಿಟ್ಟಿದೆ. ಹೌದಪ್ಪ, ಪಾಪ ಅಣ್ಣನ ವಿಚಾರಿಸ್ಕೊಳ್ಳೋರೇ ಇಲ್ಲ. ಹೋಗಿಪ್ಪ, ನೀವಿಬ್ರಲ್ಲಿ ಒಬ್ರು ಹೋಗಿ ಊಟ ಕರ್ಕೊಂಡು ಬನ್ನಿ. ಹೋಗಿ 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 ಕರ್ಕೊಂಬರಪ್ಪ. ಏನ್ ಬಾವ ನೀವು ತಮಾಷೆ ಮಾಡ್ತಾ ಇದ್ದೀರಾ? ಸಿಂಹದ ಗುಹೆಗೆ ನಮ್ಮಂತ ಜಿಂಕೆ ಕಾಲಿಡಕಾರು ಆಗತ್ತಾ? ಬಾವ, ಇಂಥದಕ್ಕೆಲ್ಲ ನೀವೇ ಸರಿ. ನಿಮ್ಗೆ ಧೈರ್ಯ ಜಾಸ್ತಿ, ನೀವೇ ಹೋಗಿ ಕರೀರಿ. ಹೌದು, ನನಗೇನೋ ಧೈರ್ಯ ಜಾಸ್ತಿ. ಆದ್ರೆ ನಾನು ಹೌದೌದು, ಗೊತ್ತಾಯ್ತು ಬಿಡಿ. ಉತ್ತರನ್ ಪೌರುಷ ಒಲೆ ಮುಂದೆ ಅಂತ ಚೆನ್ನಾಗಿ ಗೊತ್ತಾಯ್ತು. ನಾನು ಉತ್ತರ ಕುಮಾರನೇ. ನೀನ್ ಇದೆಯಲ್ಲ ಲೇಡಿ ಅರ್ಜುನ, ಕೈ ಇಟ್ಕೊಂಡು ಕರ್ಕೊಂಡು ಹೋಗು. ಕೈ ಇಟ್ಕೊಂಡು ನಾನು ಕರ್ಕೊಂಡ್ ಬರ್ತೀನಿ. ಸ್ವಲ್ಪ ಸುಮ್ಮನೆ ಕುತ್ಕೋತೀರಾ? ಬಾಮ್ಮ, ನೀನ್ ಯಾಕೆ ಬರಕ್ ಹೋದೆ? ನಾನೇ ಬರ್ತಿದ್ದೆ. ನೀ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ಕರೆಯೋಣ ಅಂತ ಬಂದೆ. ಸರಿ ಬಾ. ಬಾವಾ,
ಅದು ಮೀನಾಕ್ಷಿ ಎಲ್ರಿ ಮೇಘ? ಮೇಘ